ಮೇಡಮ್ ಇಷ್ಟೆಲ್ಲ ಆದ್ಮೇಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಿ ನೀವು. ಟ್ವಿಟರ್ ಅಲ್ಲೇ ಒಂದು ಆಯ್ತು ಅಂತ ಹೇಳ್ಬಿಟ್ಟು. ಆ ಕೆಲವೊಬ್ರು ಅವರವರ ಸ್ಟಾರ್‌ಗಳೇ ಹೆಚ್ಚು ಅಂತ ಹೇಳ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಅನ್ನ ಹಾಕ್ತಾರೆ. ಸೊ ನೆಗೆಟಿವ್ ಕಮೆಂಟ್ಸ್ ಹಾಕುವಂತವ್ರಿಗೆ ಯಮುನಾ ಶ್ರೀನಿಧಿ ಅವ್ರು ಕೊಡುವಂತಹ ಖಡಕ್ ಆನ್ಸರ್ ಏನು ಅಂತ? ಈಗ ನಾನು ದರ್ಶನ್ ಸರ್ ಫ್ಯಾನ್. ಹ್ಮ್. ಹಂಗ ಅಂದಾಕ್ಷಣಕ್ಕೆ ನಾನು ಇನ್ನೊಬ್ಬರನ್ನ ಅವಮಾನ ಮಾಡೋದು ಬಹಳ ತಪ್ಪು. ಹ್ಮ್. ನನ್ಗೆ ಪುನೀತ್ ಸರ್, ಅಪ್ಪು ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹ್ಮ್. ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಹ್ಮ್. ಯಶ್ ಅವ್ರ ಇಷ್ಟ. ಗಣೇಶ್ ಅವ್ರಂತೂ ಹ್ಮ್. ತುಂಬಾನೇ ಇಷ್ಟ. ಹ್ಮ್. ಸೊ ಎಲ್ರು ನಮ್ಮವ್ರೆ. ನನ್ಗೆ ಹೇಗನ್ಸತ್ತೆ ಅಂದ್ರೆ ಇವ್ರು ನನ್ ಅಣ್ಣ, ಇವ್ರು ನನ್ ತಮ್ಮ, ಇವ್ರು ನನ್ ಮಗ, ಇವ್ರು ನನ್ ಗೆಳೆಯ, ಇವ್ರು ನನ್ ಇದು, ಈ ರೀತಿಯಾದಂತ ಫೀಲಿಂಗ್ ಬರುತ್ತೆ ಹೊರತು ಜಸ್ಟ್ ಬಿಕಾಸ್ ನನಗೆ ಇವ್ರು ಇಷ್ಟ ಅಂದಾಕ್ಷಣಕ್ಕೆ ನಾನು ಅವ್ರನ್ನೆಲ್ಲ ಹೇಟ್ ಮಾಡ್ಬೇಕು, ಹ್ಮ್. ಇದು ನಡೀತಾ ಇರೋದು. ಹ್ಮ್ 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 ಹ್ಮ್. ದಯವಿಟ್ಟು ಅದು ಬೇಡ. ಎಲ್ರು ನಮ್ಮವ್ರೆ. ಆಯ್ತಪ್ಪ, ಅಲ್ಲ ಯಾರೋ ಆತಂಕವಾದಿಗಳು ನಮ್ಮ ಸೋಲ್ಜರ್ಸ್ ನ ಸಾಯಿಸಿದಾರ, ಅವ್ರ ಮೇಲೆ ದ್ವೇಷಕಾರಿ ಹ್ಮ್. ಒಪ್ಕೊಳ್ತೀನಿ. ನೀವು ಬಳಸ್ತಾ ಇರುವಂತ ಕೆಟ್ಟ ಕೆಟ್ಟ ಪದನ ಆ ಆತಂಕವಾದಿಗಳ ಮೇಲೆ ಬಳಸಿ ಹ್ಮ್. ತೃಪ್ತಿ ತಗೊಳ್ಳಿ, ಹ್ಮ್. ಫೈನ್. ಹ್ಮ್. ನಮ್ಮ ಜನಗಳ ಮಧ್ಯೆನೆ, ನಮ್ಮ ಕನ್ನಡಿಗರ ಮೇಲೆನೆ ಹ್ಮ್. ಒಬ್ಬ ಹೀರೋ ಫ್ಯಾನ್ಸ್ ಇನ್ನೊಬ್ರು ಹೀರೋ ಫ್ಯಾನ್ಸ್ಗೆ ಬೇಡ. ನಿಮ್ಗೆ ಅವ್ರು ಇಷ್ಟ ಎಸ್, ಹ್ಮ್. ಓಪನ್ ಆಗಿ ಹೇಳ್ಕೊಳ್ಳಿ. ನನಗೆ ಅಪ್ಪು ಸರ್ ಅಂದ್ರೆ ಪ್ರಾಣ, ಹ್ಮ್. ನಥಿಂಗ್ ರಾಂಗ್, ಹ್ಮ್. ಖಂಡಿತ ಒಪ್ಕೊಳ್ತೀವಿ. ನನಗೆ ದರ್ಶನ್ ಸರ್ ಅಂದ್ರೆ ಪ್ರಾಣ, ನನಗೆ ಸುದೀಪ್ ಸರ್ ಅಂದ್ರೆ ಪ್ರಾಣ, ಎಸ್ ಒಪ್ಕೊಳ್ಳೋಣ, ಫೈನ್. ಹಂಗ ಅಂದಾಕ್ಷಣಕ್ಕೆ ಇನ್ನೊಬ್ರಿಗೆ ಅವಮಾನ ಮಾಡೋದು ತಪ್ಪು. ತಪ್ಪಲ್ವಾ? ಎಲ್ರು ನಮ್ಮವ್ರೆ ರಾಜ, ಎಲ್ರು ನಮ್ಮವ್ರೆ. ಸೊ ಅದನ್ನ ಖಂಡಿತವಾಗಿ ಅದನ್ನ ಬೆಳೆಸ್ಕೊಳ್ಬೇಕು ಈ ಅಭಿಮಾನಿಗಳು ಅಂತ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ನಾನು ದಯವಿಟ್ಟು ಬೇಡ, ನಮ್ಮಲ್ಲೇ ಬೇಡ, ನಮ್ಮಲ್ಲೇ ಇದ್ ಬೇಡ. ಇನ್ಯಾರೋ ದೇಶದ ಇನ್ಯಾರೋ ಹೀರೋನ್ ನೀವ್ ಹೇಟ್ ಮಾಡ್ತೀರಾ ಮಾಡ್ಕೊಡಿ. ಹ್ಮ್. ನಮ್ಮವ್ರಿಗೆ ಯಾಕ್ರಪ್ಪ, ಇವ್ರು ನಮ್ಮವರು. ಹ್ಮ್. ಸೊ ಇದನ್ನ ನಾನು ಖಂಡಿತವಾಗಿಯೂ ಹೇಳಕ್ ಇಷ್ಟಪಡ್ತೀನಿ. ಇದು ಆದಷ್ಟು ಬೇಗ ನಿಲ್ಬೇಕು. ಇದು ಹ್ಮ್. ಸಾಕಾಗೋಗಿದೆ. ಪಾಪ ನಮ್ ಹೀರೋಗಳು ಹೇಳ್ಕೊಳ್ಳೋದು ಅದೇನೆ. ಹ್ಮ್. ಸುದೀಪ್ ಸರ್ ಹೇಳೋದು ಇದೆ, ದರ್ಶನ್ ಸರ್ ಹೇಳೋದು ಇದೆ, ಶಿವಣ್ಣನೂ ಹೇಳೋದೇ ಇದು. ಹ್ಮ್. ಬೇಡ್ರಪ್ಪ, ದ್ವೇಷ ಬೇಡ್ರಪ್ಪ, ಎಲ್ರು ನಾವೇ ಅಂತ ನೋಡಿ. ಅವರೆಲ್ಲರೂ ಚೆನ್ನಾಗಿದ್ದಾರೆ, ಹೌದು. ಪಾಪ ಎಲ್ರು ಚೆನ್ನಾಗಿದ್ದಾರೆ. ಶಿವಣ್ಣನ ಇವತ್ತಿಗೂ ಕೂಡ ಎಲ್ರು ನಮ್ಮ ಇಂಡಸ್ಟ್ರಿಯ ಬಿಗ್ ಬ್ರದರ್. ಹ್ಮ್. ಎಲ್ರು ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಯಶ್ ಸರ್ ಆಗ್ಬೋದು, ಎಲ್ರು ಅಷ್ಟು ಗೌರವ ಕೊಡ್ತಾರಲ್ವಾ. ಅವ್ರವ್ರ ಒಳಗಡೆ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಇಲ್ಲಿ ನೀವುಗಳು ಯಾಕ್ರಪ್ಪ ಇದು ಬೇಕು? ಫ್ಯಾನ್ ವಾರ್ಸ್ ಖಂಡಿತವಾಗಿಯೂ ಅದು ಮಾರಕ ಅಂತಾನೆ ಪದ ಉಪಯೋಗಿಸ್ತೀನಿ ನಾನು. ಅದನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.